ಟುನಿಯ ಹಾಗಲ್ಕಾಯಿ ಬೆಳೆ. ಪಕ್ಷಿಗಳ ಊರಿನಲ್ಲಿ ಚಳಿ ತುಂಬಾ ಜಾಸ್ತಿ ಇತ್ತು. ಮಂಚು ಮಳೆ ಬರೋ ತರ ಬರ್ತಾನೆ ಇತ್ತು. ಸಂಜೆ ಸಮಯದಲ್ಲಂತೂ ಹೇಳೋದೇ ಬೇಡ, ತುಂಬಾನು ಚಳಿ ಹೆಚ್ಚಾಗ್ತಾ ಇರೋದ್ರಿಂದ ಪಕ್ಷಿಗಳು ಎಲ್ರೂ ಅವ್ರ ಮನೆ ಬಿಟ್ಟು ಹೊರಗಡೆ ಬರ್ತಾನೆ ಇರ್ಲಿಲ್ಲ. ಎಲ್ರೂ ಮನೆಯೊಳಗಡೆನೆ ಇದ್ದು ಬಿಸಿ ಬಿಸಿಯಾಗಿ ಏನಾದ್ರೂ ಮಾಡ್ಕೊಂಡು ತಿಂತಾ ಇದ್ರು. ಹೀಗಿರುವಾಗ ಒಂದಿನ ಬೆಳಗ್ಗೆ ಸಮಯ ಟುನಿಗು ಬಚ್ಚಿ ಅವಳ ಮನೆಯ ಹಿಂದ್ಗಡೆ ಇರುವ ಖಾಲಿ ಜಾಗದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ಲು. ಇದನ್ನು ನೋಡ್ತಾ ಇದ್ದ ಬುಜ್ಜಿಗೂ ಬಚ್ಚಿ ಏನು ಅಂತ ಅಂದ್ಕೊಂಡು ಹೊರಗಡೆ ಬಂದ್ಲು. ಅಮ್ಮ, ಏನಮ್ಮ ಇದು? ಈ ಚಳಿಯಲ್ಲಿ ಮನೆಯಿಂದ ಹೊರಗಡೆ ಬರೋದ್ ಕಷ್ಟ ಆಗ್ತಾ ಇದೆ. ನೀನ್ ನೋಡಿದ್ರೆ ಈ ಚಳಿಯಲ್ಲಿ ಏನೋ ಕೆಲಸ ಮಾಡ್ತಾ ಇದೀಯಾ? ಬಾಮ ಒಳಗಡೆ ಹೋಗೋಣ. ಆವಾಗ ಟುನಿ ಏನೋ ಬೀಜಗಳನ್ನ ಹಾಕೊಂಡು, ಬುಜ್ಜಿ, ಇದು ಹಾಗಲ್ಕಾಯಿ ಬೀಜ. ಈ ಚಳಿಗಾಲದಲ್ಲಿ ಈ ಹಾಗಲ್ಕಾಯಿ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸ್ವಲ್ಪ ಕಹಿನೇ, ಆದ್ರೆ ಇದನ್ನ ತಿಂದ್ರೆ ಶೀತ ಆಗಲ್ಲ, ಜ್ವರ ಬರಲ್ಲ. ಹಾಗಂತ ಟುನಿ ಹೇಳಿದಕ್ಕೆ ಬುಜ್ಜಿಗೂ ಬಚ್ಚಿ, ಛೀ, ಏನು ಹಾಗಲ್ಕಾಯ? ಕಹಿ ಕಹಿ ಅಮ್ಮ, ಬೇರೆ ಏನಾದ್ರೂ ಇದ್ರೆ ಪರವಾಗಿಲ್ಲ ಅಂತಿದ್ದೆ. ಈ ಚಳಿಯಲ್ಲಿ ಈ ಹಾಗಲ್ಕಾಯಿ ಹಾಕ್ಲೇಬೇಕಾ? ಅಮ್ಮ, ಆಪಲ್ ಇಲ್ಲ ದ್ರಾಕ್ಷಿನೇ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅದು ಸಿಹಿ ಸಿಹಿ ಆಗಿರುತ್ತೆ. ಆವಾಗ ಟುನಿ ನಗುತ್ತಾ, ಅಯ್ಯೋ ಬುಜ್ಜಿ, ನೀನು ಚಿಕ್ಕ ಹುಡುಗಿ, ನಿನಗ್ ಗೊತ್ತಿಲ್ಲ. ಹಾಗಲ್ಕಾಯಿ ತಿನ್ನಕ್ಕೆ ಕಹಿ ಇರ್ಬೋದು, ಆದ್ರೆ ತುಂಬಾನು ಒಳ್ಳೇದು. ನಿನಗೆ ಮೈಕೈ ನೋವೆಲ್ಲ ಬರಲ್ಲ, ರಕ್ತನ ಶುದ್ಧಿ ಮಾಡುತ್ತೆ. ಆದ್ರಿಂದ ನಿನಗೆ ಯಾವುದೇ ಕಾಯಿಲೆನೂ ಬರಲ್ಲ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸರಿಯಮ್ಮ, ನಾನು ಇವಾಗ ಇಲ್ಲೇ ನಿಂತ್ಕೊಂಡಿದ್ರೆ ನನ್ನ ಆರೋಗ್ಯ ಇವಾಗ್ಲೇ ಕೆಟ್ಟು ಹೋಗುತ್ತಾ ಏನೋ. ಈ ಹಾಗಲ್ಕಾಯಿನ ನನಗೆ ಬೇಡ, ನನ್ನ ಆರೋಗ್ಯ ಹಾಳಾಗೋದು ಬೇಡ. ಹಾಗಂತ ಹೇಳಿ ಬುಜ್ಜಿಗೂ ಬಚ್ಚಿ ಮನೆಯೊಳಗಡೆ ಹೋಗಿ ಕಂಬಳಿ ಹೊತ್ಕೊಂಡು ಚೆನ್ನಾಗಿ ಮಲಗಿ ನಿದ್ರೆ ಮಾಡಿದ್ರು. ಟುನಿ ಮಾತ್ರ ನಗುತ್ತಾ, ಈ ಕಾಲದ ಮಕ್ಕಳಿಗೆ ಹಾಗಲ್ಕಾಯಿ ಬಗ್ಗೆ ಏನ್ ಗೊತ್ತೋ? ಹಾಗಂತ ಅಂದ್ಕೊಂಡು ಅವಳ ಕೆಲಸ ಮುಗಿಸ್ಕೊಂಡು ಮನೆಯೊಳಗಡೆ ಹೋದ್ಲು. ಹಾಗೆ ದಿನಗಳು ಹೋಗ್ತಾ ಇತ್ತು. ಊರಿನಲ್ಲಿ ಚಳಿ ಇನ್ನು ತುಂಬಾನು ಹೆಚ್ಚಾಗ್ತಾನೆ ಇತ್ತು. ಆದ್ರೆ ಅಷ್ಟು ಮಂಚು ಬೀಳ್ತಾ ಇದ್ರು ಕೂಡ ಆಶ್ಚರ್ಯ ಏನು ಅಂದ್ರೆ, ಟುನಿ ಹಾಕಿರುವ ಬೀಜ ಎಲ್ಲಾನು ತುಂಬಾ ಚೆನ್ನಾಗಿ ಬಳ್ಳಿಗಳು ಬಂದು ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಹಾಗಲ್ಕಾಯಿಗಳು ಬಿಟ್ಟಿತ್ತು. ಆ ಹಾಗಲ್ಕಾಯಿನ ಮೇಲೆ ಮಂಚು ಬಿದ್ದು ಏನು ಮುತ್ತಿನ ಹಾರದ ತರ ಅದು ಕಾಣಿಸ್ತಾ ಇತ್ತು. ಅಷ್ಟ್ ಚೆನ್ನಾಗಿತ್ತು. ಟುನಿಗೂ ಬಚ್ಚಿ ಬೆಳಗಿನ ಎದ್ದು ಹಾಗಲ್ಕಾಯಿಗಳನ್ನ ಕೊಯ್ದು ಮನೆಯ ಮುಂದ್ಗಡೆ ಒಂದು ಬೆಂಚ್ ಹಾಕಿ ಅದರಲ್ಲಿ ಹಾಗಲ್ಕಾಯಿಗಳನ್ನ ಇಟ್ಲು. ಆವಾಗ ಮಹಿ ಹದ್ದು ಆ ಕಡೆ ಬರೋದನ್ನ ನೋಡಿ, ಮಹಿಯವ್ರೆ, ಇವಾಗ್ಲೇ ಕೊಯ್ಕೊಂಡ್ ಬಂದಿರುವ ತಾಜಾ ಹಾಗಲ್ಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಚಳಿಗಾಲದಲ್ಲಿ ಮೈಯನ್ನ ಬಿಸಿ ಮಾಡುತ್ತೆ. ಆವಾಗ ಮಹಿ, ಅರೇ ಹಾಗಲ್ಕಾಯ, ನೀನ್ ಹೇಳಿದ್ದು ನಿಜಾನೇ. ನಮ್ಮ ಮನೇಲಿ ಈಗಾಗ್ಲೇ ಎಲ್ರಿಗೂ ಈ ಕೋಲ್ಡ್ಗೆ ಗಂಟೆಲ್ಲ ಕಟ್ಕೊಂಡಿದೆ. ಸರಿ, ಒಂದು ಅರ್ಧ ಕೆಜಿ ಹಾಗಲ್ಕಾಯಿ ಕೊಡು ಟುನಿ, ನಾನು ಮನೆಗೆ ತಗೊಂಡೋಗ್ತೀನಿ. ಹಾಗಂತ ಮಹಿ ಹದ್ದು ಅರ್ಧ ಕೆಜಿ ಹಾಗಲ್ಕಾಯಿನ ತಗೊಂಡೋಯ್ತು. ಹಾಗೆ ಆ ದಿನ ಹಗ್ಲಿಡಿ ಅವಳ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಕೆಲವರು ಕಹಿ ಅಂತ ಬೇಡ ಅಂತ ಹೋಗ್ತಾ ಇದ್ರು. ಆದ್ರೆ ಆ ದಿನ ರಾತ್ರಿನೇ ನಿಜವಾದ ಕಥೆನೇ ಶುರುವಾಯ್ತು. ಟುನಿ ಬುಜ್ಜಿ ಇಬ್ರು ಊಟ ಮಾಡಿ ಮಂಚದಲ್ಲಿ ಮಲ್ಕೊಂಡಿದ್ರು. ಸರಿಯಾಗಿ ಸ್ವಲ್ಪ ಸಮಯದ ನಂತರ ಅವರು ಒಳ್ಳೆ ನಿದ್ರೆಯಲ್ಲಿದ್ದಾಗ ಮನೆ ಬಾಗಿಲನ್ನ ಯಾರೋ ತಟ್ಟಿದ್ರು. ಅರೆ, ಈ ಸಮಯದಲ್ಲಿ ಯಾರಪ್ಪ ಅದು? ಹಾಗಂತ ಹೇಳಿ ಟುನಿ ಹೋಗಿ ಬಾಗಿಲು ತೆರೆದ್ರೆ ಅಲ್ಲಿ ಮನೆ ಹೊರಗಡೆ ಚಿಚುಕಾಗಿ ಅವಳ ಮಗ ಚಿನ್ನುಕಾಗೆ ನಿಂತ್ಕೊಂಡಿದ್ರು. ಇಬ್ರು ಚಳಿಯಲ್ಲಿ ನಡುಕ್ತಾ ಇದ್ರು. ಆವಾಗ ಚಿಚುಕಾಗೆ ಟುನಿ ಹತ್ರ ಈ ರೀತಿ ಹೇಳಿದ್ಲು, ಟುನಿ, ಈ ಸಮಯದಲ್ಲಿ ಬಂದಿದ್ದಕ್ಕೆ ಸಾರಿ. ನನ್ ಮಗ ಚಿನ್ನುಗೆ ಗಂಟ್ಲು ತುಂಬಾ ನೋವು. ಒಬ್ರು ಹೇಳಿದ್ರು ಹಾಗಲ್ಕಾಯಿ ರಸ ಮಾಡಿಕೊಟ್ರೆ ಗಂಟ್ಲು ನೋವು ಕಡಿಮೆ ಆಗುತ್ತೆ ಅಂತೆ. ಹೌದು ಚಿಚ್ಚು, ಗಂಟ್ಲು ನೋವಲ್ಲ, ಎಲ್ಲಾನು ಕಡಿಮೆ ಆಗುತ್ತೆ. ಬನ್ನಿ ಮನೆಯೊಳಗಡೆ. ಚಿಚ್ಚು ಹಾಗೂ ಚಿನ್ನು ಇಬ್ರು ಬಂದು ಸೋಫಾದಲ್ಲಿ ಕೂತ್ಕೊಂಡು, ಪಾಪ ಟೋನಿ, ಚಿನ್ನು ಹಗ್ಲಿಂದಾನೆ ತುಂಬಾನೇ ಗಂಟ್ಲು ನೋವಲ್ಲಿ ಕಷ್ಟಪಡ್ತಾ ಇದ್ದಾನೆ. ನನಗೆ ಏನ್ ಮಾಡ್ದಂತ ಅರ್ಥ ಆಗಿಲ್ಲ. ಅದಕ್ಕೆ ಹಾಗಲ್ಕಾಯಿ ರಸ ಮಾಡಿಕೊಟ್ರೆ ಸ್ವಲ್ಪ ಕಡಿಮೆ ಆಗ್ಬೋದೋ ಏನೋ ಅಂತ ಇವಾಗ ಈ ಮಂಚುನ ಕೂಡ ನೋಡ್ದೆ ನಾನು ನಿನ್ ಮನೆಗೆ ಬಂದಿದ್ದೋ. ಆವಾಗ ಟೋನಿ, ಹೌದಾ, ಅದ್ರಲ್ಲೇನಂತೆ, ಇರು, ನಾನು ಹೋಗಿ ತಗೊಂಡ್ ಬರ್ತೀನಿ. ಗಂಟ್ಲು ನೋವಲ್ಲ, ಮೈಕೈ ನೋವಿದ್ರು ಕೂಡ ಬೇಗ ಗುಣ ಆಗುತ್ತೆ. ಹಾಗಂತ ಹೇಳಿ ಟೋನಿ ತೋಟಕ್ಕೆ ಹೋಗಿ ಅಲ್ಲಿರುವ ಒಳ್ಳೆ ಹಾಗಲ್ಕಾಯಿಗಳನ್ನ ಒಂದು ಬ್ಯಾಗ್ ಇಡಿ ಕೊಯ್ಕೊಂಡ್ ಬಂದು ಆ ಬ್ಯಾಗಲ್ಲಿರುವ ಹಾಗಲ್ಕಾಯಿಗಳನ್ನ ಚಿಚುಗೆ ಕೊಟ್ಲು. ಅಷ್ಟು ಹಾಗಲ್ಕಾಯಿಗಳನ್ನ ನೋಡಿ ಚಿಚ್ಚು ಸಂತೋಷ ಪಟ್ಲು. ಆದ್ರೆ ಹೊರಗಡೆ ಮಾತ್ರ, ಅಯ್ಯೋ, ನೀನು ಚಿನ್ನುಗೋಸ್ಕರ 2 ಹಾಗಲ್ಕಾಯಿ ಕೊಡ್ತೀಯ ಅಂತ ಅಂದ್ಕೊಂಡ್ರೆ ಇಷ್ಟು ಹಾಗಲ್ಕಾಯಿ ನಿನ್ ಋಣಾನ ಹೇಗ್ ತೀರ್ಸ್ಕೊಳ್ಳೋದೋ ಏನೋ. ಪರವಾಗಿಲ್ಲ, ಅಕ್ಕದ ಪಕ್ಕದ ಮನೆ ತಾನೆ, ಇದ್ರಲ್ಲಿ ಏನಿದೆ? ಚಿಚ್ಚು ಹಾಗಲ್ಕಾಯಿ ತಗೊಂಡು ಹೊರಗಡೆ ಹೋದ್ಲು. ಆವಾಗ ಬುಜ್ಜಿ ಅವಳ ತಾಯಿ ಹತ್ರ ಬಂದು, ಅಮ್ಮ, ಏನಮ್ಮ ನೀನು ಅಷ್ಟು ಗಂಟ್ಲು ನೋವು ಬೆಳಿಗ್ಗೆಯಿಂದ ಇದೆ ಅಂತ ಹೇಳಿದಿರ್ತಾನೆ. ನೀನು ಮನೆ ಹೊರಗಡೆ ಹಾಗಲ್ಕಾಯಿ ವ್ಯಾಪಾರ ಮಾಡ್ತಿದ್ದೆ ಅಲ್ವಾ? ಆವಾಗ ಹಣ ಕೊಟ್ಟು ತಗೊಳ್ಬೋದಾಗಿತ್ತು. ಈ ರಾತ್ರಿ ಬಂದು ಫ್ರೀಯಾಗಿ ಹಾಗಲ್ಕಾಯಿನ ತಗೊಂಡು ಹೋಗ್ತಾ ಇದ್ದಾರೆ. ಇದು ಮೋಸ ಅಂತ ನಿನಗೆ ಗೊತ್ತಿಲ್ವಾ ಅಮ್ಮ? ಪಾಪ ಬುಜ್ಜಿ, ಹಾಗೆ ಹೇಳ್ಬಾರ್ದು. ರಾತ್ರಿ ಸಮಯದಲ್ಲಿ ಬಂದು ಕೇಳ್ತಾ ಇದ್ದಾರೆ, ಹಾಗಾದ್ರೆ ಎಷ್ಟು ಕಷ್ಟ ಇರ್ಬೇಕು. ಅದಕ್ಕೆ ಕೊಟ್ಟು ಕಳಿಸ್ದೆ.
ನನಗೆ ಯಾಕೋ ಇದು ಕಷ್ಟ ತರ ಅನಿಸ್ತಾ ಇಲ್ಲ, ಸರಿಯಾದ ಪ್ಲಾನ್ ತರ ಅನಿಸ್ತಾ ಇದೆ ಹಾಗಂತ ಹೇಳಿದ್ಲು ಬುಜ್ಜಿ. ಹಾಗೆ ಮರುದಿನ ರಾತ್ರಿ ಚಳಿ ಇನ್ನೂ ಹೆಚ್ಚಾಗ್ತಾ ಇತ್ತು. ಟುನಿ ಬುಜ್ಜಿ ಇಬ್ರು ಊಟ ಮಾಡಿ ಕೂತ್ಕೊಂಡಿದ್ದಾಗ ಆವಾಗ್ಲೇ ಪುನಃ ಬಾಗಿಲು ಬಡಿಯುವ ಶಬ್ದ. ಟಕ್ ಟಕ್ ಟಕ್. ಟುನಿ ಹೋಗಿ ನೋಡಿದ್ರೆ ಚೋಟಿಗಿಳಿ ಹಾಗೂ ಚೋಟಿಗಿಳಿಯ ಮಗ ಬನ್ನುಗಿಳಿಯಲ್ಲಿ ನಿಂತ್ಕೊಂಡಿದ್ರು. ಟುನಿ, ಈ ಸಮಯದಲ್ಲಿ ಬಂದಿದ್ದಕ್ಕೆ ಸಾರಿ. ಬನ್ನಿಗೆ ಬೆಳಗಿಂದ ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಾನೆ ಇಲ್ಲ. ಹೊಟ್ಟೆ ನೋವಿಗೆ ಹಾಗಲಕಾಯಿ ತಿಂದ್ರೆ ಒಳ್ಳೇದಂತೆ. ಆವಾಗ ಬನ್ನು ತಾಯಿ ಹತ್ರ, ಅಮ್ಮ ನನಗೆ ಹೊಟ್ಟೆ ನೋವಲ್ಲ, ಬೆಳಿಗ್ಗೆ ನೀನು ಕಮ್ಮಿ ಊಟ ಕೊಟ್ಟೆ ಅಲ್ವಾ, ಅದಕ್ಕೆ ನನಗೆ ಹಸುವಾಗ್ತಾ ಇದೆ. ಚೋಟಗಿಳಿ ಬನ್ನನ ಗಿಂಟಿ, ಸುಮ್ಮನಿರೋ ದೊಡ್ಡವ್ರು ಮಾತಾಡುವಾಗ ಹಾಗಂತ ಹೇಳಿ ಟುನಿ ಹತ್ರ, ಟುನಿ ಪಾಪ ಅವನಿಗೆ ತುಂಬಾ ಹೊಟ್ಟೆ ನೋವು, ಅದಕ್ಕೆ ಏನನ್ನ ಹೇಳ್ತಾ ಇದ್ದಾನೆ, ತಪ್ಪಾಗಿ ಅಂದ್ಕೊಳ್ಬೇಡ. ಆವಾಗ ಟುನಿ, ಅರೆ ಇದ್ರಲ್ಲಿ ಏನಿದೆ, ಹಾಗಲಕಾಯಿ ಬೇಕು ಅಷ್ಟೇ ತಾನೆ, ಇರು ಬಂದೆ. ಹಾಗಂತ ಹೇಳಿ ಟುನಿ ಪುನಃ ತೋಟಕ್ಕೆ ಹೋಗಿ ಅಲ್ಲಿರುವ ಹಾಗಲಕಾಯಿನ ತಗೊಂಡು ಬಂದು ಕೊಟ್ಲು. ಅದನ್ನ ತಗೊಂಡು ಚೋಟಿಗಿಳಿ ಸಂತೋಷವಾಗಿ ಅಲ್ಲಿಂದ ಹೋದ್ಮೇಲೆ, ಅಮ್ಮ ಇದು ಮೋಸ ಅಮ್ಮ. ಬೆಳಿಗ್ಗೆ ನೀನು ವ್ಯಾಪಾರ ಮಾಡ್ತಾ ಇರುವಾಗ ಯಾರು ಬಂದು ತಗೊಳ್ತಾನೆ ಇಲ್ಲ, ಹಣ ಖರ್ಚಾಗುತ್ತೆ ಅಂತನಾ. ಆದ್ರೆ ರಾತ್ರಿ ಸಮಯ ಇವ್ರಿಗೆ ಎಲ್ಲ ರೋಗನೂ ನೆನ್ಪಿಗೆ ಬರುತ್ತಾ, ಬಂದು ಎಲ್ಲಾನು ಫ್ರೀಯಾಗಿ ತಗೊಂಡು ಹೋಗ್ತಾ ಇದ್ದಾರೆ, ಯಾಕೆ? ಆವಾಗ ಟುನಿ ನಗುತ್ತಾ, ಬುಜ್ಜಿ ನಮ್ಮ ಹತ್ರ ಇರೋದನ್ನ ಇನ್ನೊಬ್ರಿಗೆ ಕೊಡೋದ್ರಲ್ಲಿ ಯಾವಾಗ್ಲೂ ಯಾವುದೇ ತಪ್ಪು ಇಲ್ಲ ಮಗಳೇ. ಅವರು ಈ ರಾತ್ರಿಯಲ್ಲಿ ಬಂದು ಕೇಳುವಾಗ ಅವ್ರಿಗೆ ಕಷ್ಟ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಇರೋದನ್ನೇ ಇಲ್ಲ ಅಂತ ಹೇಳಿ ಕಳ್ಸಕ್ಕಾಗುತ್ತಾ? ಈಗ ನಾನು ಹಾಗಲಕಾಯಿ ಕೊಟ್ಟಿದ್ರಲ್ಲಿ ಏನ್ ಕಡಿಮೆ ಆಯ್ತು ನನಗೆ? ಅಲ್ಲಿ ನೋಡು, ಹಾಗಲಕಾಯಿ ಬಳ್ಳಿಯಲ್ಲಿ ಎಷ್ಟೇ ಹಾಗಲಕಾಯಿ ತೆಗೆದ್ರೂ ಪುನಃ ಬರ್ತಾ ಇದೆ. ಇರೋದನ್ನ ಕೊಡೋದ್ರಲ್ಲಿ ಏನಮ್ಮ ತಪ್ಪಿದೆ? ಆವಾಗ ಬುಜ್ಜಿ, ಅಮ್ಮ ನಿನ್ನ ಈ ಒಳ್ಳೆ ಗುಣನ ಇವರೆಲ್ಲರೂ ಎಲ್ಲಾನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಒಂದಿನ ಅದಕ್ಕೆ ನಿನಗೆ ಮನ್ಸು ಕಷ್ಟ ಆಗುತ್ತೆ, ನೋಡ್ಕೋ ಹಾಗಂತ ಹೇಳಿದ್ಲು ಬುಜ್ಜಿ. ಮರುದಿನ ರಾತ್ರಿ ಟುನಿಗುಬ್ಬಚ್ಚಿ ಮೊದ್ಲೇ ಸಿದ್ಧವಾಗಿದ್ಲು. ಆವಾಗ್ಲೇ ಅವಳ ಮನೆ ಹೊರಗಡೆ ಲೂಸಿ ಹಾಗೂ ಕುಹು ಇಬ್ರು ಬಂದಿದ್ರು. ಏನ್ ಟುನಿ, ನಿನ್ ಮನೇಲಿ ಹಾಗಲಕಾಯಿ ಇದೆ ಅಂತೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಟುನಿ, ನನಗೆ ಈ ರೆಕ್ಕೆಗಳೆಲ್ಲ ನೋವು, ಈ ನೋವಿಗೆ ಹಾಗಲಕಾಯಿ ಮಾಡಿ ತಿಂದ್ರೆ ಒಳ್ಳೇದಂತೆ. ಹೌದು ಕುಹು, ಹಾಗಲಕಾಯಿ ಮಾಡಿ ತಿಂದ್ರೆ ನೋವೆಲ್ಲ ಹೋಗುತ್ತೆ, ತಗೊಳ್ಳಿ ಹಾಗಂತ ಹೇಳಿ ಇಬ್ರಿಗೂ ಕೂಡ ಹಾಗಲಕಾಯಿ ಕೊಟ್ಟು ಕಳ್ಸದ್ಲು. ಈ ಕಡೆ ಟುನಿಗುಬ್ಬಚ್ಚಿಯ ತೋಟದಲ್ಲಿರುವ ಹಾಗಲಕಾಯಿಗಳು ಜಾಸ್ತಿಯಾಗಿ ಬೆಳೀತಾ ಇತ್ತು. ಟುನಿ ಹೊರಗಡೆ ವ್ಯಾಪಾರ ಮಾಡಿಕೆ ಇಟ್ರೆ ಯಾರೂ ತಗೊಳ್ತಾನೆ ಇರ್ಲಿಲ್ಲ. ರಾತ್ರಿ ಸಮಯ ಬಂದು ಫ್ರೀಯಾಗಿ ತಗೊಂಡು ಹೋಗ್ತಾ ಇದ್ರು. ಬುಜ್ಜಿಗೆ ಇದು ಇಷ್ಟ ಆಗ್ಲಿಲ್ಲ. ಎಲ್ರಿಗೂ ಹೇಗಾದ್ರೂ ಪಾಠ ಕಲ್ಸ್ಕೊಡ್ಬೇಕು ಅಂತ ಅಂದ್ಕೊಳ್ತಿದ್ಲು. ಆದ್ರೆ ಟುನಿ ಮಾತ್ರ ಏನು ಅಂದ್ಕೊಳ್ದೆ ಅವಳ ಮನಸ್ಸೊಳಗಡೆ ಮಾತ್ರ ಸಂತೋಷವಾಗಿದ್ಲು. ಒಂದಿನ ರಾತ್ರಿ ತುಂಬಾನೇ ಚಳಿ ಹೆಚ್ಚಾಗಿತ್ತು. ಟುನಿ ಕಾಯ್ತಾ ಇದ್ಲು ಯಾರು ಬರ್ತಾರೆ ಅಂತ. ಸರಿಯಾಗಿ ಆ ಸಮಯದಲ್ಲಿ ಅವ್ರು ಊಟ ಮಾಡಿ ಮಲಗಬೇಕು ಅನ್ನುವಾಗ ಇದ್ದಕ್ಕಿದ್ದಂತೆ ಅವಳ ಮನೆಗೆ ಎಲ್ಲಾ ಪಕ್ಷಿಗಳು ಬಂದ್ರು. ಚೋಟು, ಲೂಸಿ, ಚಿಚು, ಕುಹು ಎಲ್ಲರೂ ಟುನಿ ಮನೆಯೊಳಗಡೆ ಬಂದು, ಟುನಿ ಚಳಿ ಜಾಸ್ತಿ ಇದೆ, ನೀನು ಬುಜ್ಜಿ ಇಬ್ರು ಸುಮ್ಮನೆ ಕೂತ್ಕೊಂಡಿರ್ತೀರಾ ಅಲ್ವಾ, ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದೌದು, ನಿಮ್ ಮೇಲೆ ನಮಗೆ ತುಂಬಾ ಪ್ರೀತಿ ಗೊತ್ತಾ? ಟುನಿ ಅವ್ರ ನಾಟಕ ಮಾಡಿದನ ನೋಡಿ ಬುಜ್ಜಿನ ನೋಡಿ ಕಣ್ಣು ಹೊಡೆದ್ಲು. ಆವಾಗ ಬುಜ್ಜಿ ಆಶ್ಚರ್ಯದಿಂದ, ಅಮ್ಮ ಎಲ್ಲನ ಅರ್ಥ ಮಾಡ್ಕೊಂಡ್ಯಾ? ಆವಾಗ ಟುನಿ ಅವಳ ಬಾಯಿ ಮುಚ್ಚದ್ಲು. ಬನ್ನಿ ಬನ್ನಿ, ನನ್ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡು ಬಂದಿದ್ದೀರಾ, ಬನ್ನಿ ಹಾಲ್ ಬಿಸಿ ಮಾಡ್ತೀನಿ, ಎಲ್ರೂ ಕುಡಿಯುವ್ರಂತೆ ಹಾಗಂತ ಹೇಳಿ ಒಲೆ ಹತ್ರ ಕೂತ್ಕೊಂಡು ಹಾಲ್ ಬಿಸಿ ಮಾಡ್ತಿದ್ದಾಗ ಚಿಚುಕಾಗಿ ಈ ರೀತಿ ಹೇಳಿದ್ಲು. ಟುನಿ, ನಿನ್ನ ಈ ಹಾಗಲಕಾಯಿ ಬಳ್ಳಿ ಈ ಚಳಿನ ತಡ್ಕೊಳ್ತಾ ಇದೀಯಾ? ಪಾಪ ಈ ಚಳಿಯಲ್ಲಿ ಬೆಳಿತಿದೆ ಅಂದ್ರೆ ಒಳ್ಳೆ ವಿಷಯನೇ. ಆವಾಗ ಟುನಿ, ಹಾಗಲಕಾಯಿ ಬಳ್ಳಿನ ನೋಡ್ಕೊಂಡು ಹೋಗಕ್ಕೆ ಬಂದ್ರಾ? ನಾನೇನೋ ನೀವು ನನ್ನ ಬುಜ್ಜಿನ ನೋಡ್ಕೊಂಡು ಹೋಗಕ್ಕೆ ಬಂದ್ರಿ ಅಂತ ಅಂದ್ಕೊಂಡೆ. ಹಾಗಂತ ಹೇಳುವಾಗ ಚಿಚುಕಾಗಿ ಹಾಗೂ ಪಕ್ಷಿಗಳಿಗೆ ಏನ್ ಹೇಳೋದು ಅಂತ ಅರ್ಥನೇ ಆಗ್ಲಿಲ್ಲ. ಆಗಲ್ಲ ಟುನಿ, ನಿನ್ನನ್ನು ನೋಡ್ಕೊಂಡು ಹಾಗೇನೆ ಹಾಗಲಕಾಯಿ ಬಳ್ಳಿನ ನೋಡ್ಕೊಂಡು ಹೋಗೋಣ ಅಂತ. ಆವಾಗ ಟುನಿ ನಗುತ್ತಾ, ಇಲ್ ನೋಡಿ, ನೀವೆಲ್ರೂ ನನ್ನ ಅಕ್ಕದ ಪಕ್ಕದ ಮನೇಲಿರೋರು, ನನಗೆ ಗೆಳತಿಯರು. ನಿಮಗೆ ನನ್ ಮನೇಲಿ ಬೆಳೆಯುವ ಹಾಗಲಕಾಯಿ ಬೇಕು ಅಂದ್ರೆ ನನ್ನ ಹತ್ರ ಸ್ಟ್ರೈಟ್ ಆಗಿ ಬಂದು ಕೇಳ್ಬೋದಲ್ವಾ? ಹಾಗಲಕಾಯಿ ಬೇಕು ಆದ್ರೆ ಹಣ ಕೊಡಕ್ಕಾಗಲ್ಲ ಅಂತ. ಅದಕ್ಯಾಕೆ ನನ್ ಮೇಲೆ ಪ್ರೀತಿ ಇರೋ ತರ ನಾಟಕ ಮಾಡ್ತಾ ಇದ್ದೀರಾ? ಎಲ್ರಿಗೂ ಏನೂ ಅರ್ಥ ಆಗ್ತಾ ಇಲ್ಲ. ಬುಜ್ಜಿಗಂತೂ ಅವಳ ತಾಯಿನ ನೋಡಿ ತುಂಬಾನೇ ಹೆಮ್ಮೆ ಅನಿಸ್ತಾ ಇತ್ತು. ನೀವು ಬಂದ್ ಕೇಳಿದ್ರೆ ನಾನು ಫ್ರೀಯಾಗಿನೇ ಕೊಡ್ತೀನಲ್ವಾ? ಹಣ ಕೊಟ್ರೇನೆ ಕೊಡ್ತೀನಿ ಅಂತ ಯಾವತ್ತರದ್ದು ಹೇಳಿದ್ದೀನ ನಾನು? ಹೇಳಿ. ಎಲ್ರೂ ರಾತ್ರಿ ಸಮಯ ಬರ್ಬೇಡಿ, ಹಗಲಿನ ಸಮಯ ಅಂಗಡಿ ಹತ್ರನೇ ಬನ್ನಿ, ಫ್ರೀಯಾಗಿ ಕೊಡ್ತೀನಿ. ಏನೋ ಫ್ರೀಯಾಗಿನಾ? ಹೌದು, ಯಾಕೆ? ರಾತ್ರಿಯಲ್ಲಿ ನಿಮ್ಗೆ ಫ್ರೀಯಾಗಿ ಕೊಡಕ್ಕೆ ಗೊತ್ತುಂಟು ನನಗೆ. ಬೆಳಿಗ್ಗೆ ಬಂದು ನೀವು ಕೇಳುವಾಗ ಕೊಡಲ್ಲ ಅಂತ ಹೇಳ್ತೀನಾ? ಹಣ ಇಲ್ಲಂದ್ರೆ ಪರವಾಗಿಲ್ಲ, ನಾನು ಫ್ರೀಯಾಗಿನೇ ಕೊಡ್ತೀನಿ. ನೀವೆಲ್ರೂ ನನ್ ಮನೇಲಿ ಬೆಳೆಯುವ ಹಾಗಲಕಾಯಿ ತಿಂದು ಚೆನ್ನಾಗಿದ್ರೆ ಅದ್ ಸಾಕ್ ನನಗೆ. ನೀವು ಕೊಡೋ ಹಣ ಏನ್ ಬೇಕಾಗಿಲ್ಲ.
ನಾನು ಉಚಿತವಾಗಿನೇ ಕೊಡ್ತೀನಿ ತಗೊಳ್ಳಿ, ಆದ್ರೆ ಇನ್ನೊಂದ್ಸಲ ನನ್ನನ್ನ ಮೋಸ ಮಾತ್ರ ಮಾಡ್ಬೇಡಿ. ಹಾಗಂತ ಹೇಳಿದಾಗ ಎಲ್ರಿಗೂ ಬುದ್ಧಿ ಬಂತು. ಟುನಿ ಅಮಾಯಿಗಳೆಲ್ಲ ಅವಳಿಗೆ ಒಳ್ಳೆ ಮನಸ್ಸು ಅನ್ನೋದನ್ನ ಎಲ್ರೂ ಅರ್ಥ ಮಾಡ್ಕೊಂಡ್ರು. ನಾಚಿಕೆಯಿಂದ ಎಲ್ರೂ ತಲೆ ಬಗ್ಗೆ ನಿಂತ್ಕೊಂಡಿದ್ರು. ಟುನಿ, ನಮ್ಗೆ ಫ್ರೀಯಾಗಿ ಏನು ಬೇಡ, ನಾವು ಹಣ ಕೊಟ್ಟೆ ತಗೊಳ್ತೀವಿ, ಪರವಾಗಿಲ್ಲ. ಇಷ್ಟು ದಿನ ನಿನ್ನ ಕಷ್ಟಪಡಿಸಿದಕ್ಕೆ ಸಾರಿ ಟುನಿ. ಅವಾಗ ಟುನಿ, ಬೇಡ, ನಿಮ್ಮೆಲ್ರಿಗೂ ಕೊಡದೆ ನಾನು ಯಾರು ಕೊಡ್ತೀನಿ, ನೀವೆಲ್ರೂ ಖುಷಿಯಾಗಿದ್ರೆ ನನಗ್ ಸಾಕು. ಆ ದಿನ ರಾತ್ರಿ ಎಲ್ರೂ ಸಂತೋಷದಿಂದ ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು. ಆವಾಗ ಬುಜ್ಜಿ ಅವಳ ತಾಯಿನ ನೋಡಿ, ಅಮ್ಮ, ನೀನು ತುಂಬಾ ಬುದ್ಧಿವಂತೆ, ನೀನು ಅಮಾಯಕಳಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಎಲ್ರಿಗೂ ನೀನೊಂದು ಒಳ್ಳೆ ಪಾಠನೇ ಕಲ್ಸ್ಕೊಟ್ಟಿದೀಯ ಅಮ್ಮ. ಆವಾಗ ಟುನಿ ನಗುತ್ತಾ, ಯಾರಿಗೂ ಪಾಠ ಕಲ್ಸ್ಕೊಡ್ಲಿಲ್ಲ ಬುಜ್ಜಿ, ನಾನು ಇರೋದನ್ನ ಹೇಳ್ದೆ. ಎಲ್ರೂ ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ತೀನಲ್ವಾ, ಬಾ ನಿದ್ರೆ ಮಾಡೋಣ. ಹಾಗಂತ ಹೇಳಿ ಟುನಿ ಬುಜ್ಜಿ ಇಬ್ರು ಕೂಡ ಹೊಟ್ಟೆ ತುಂಬಾ ಊಟ ಮಾಡಿ ಈ ದಿನ ಯಾರ್ದು ತೊಂದ್ರೆ ಇಲ್ದೆ ಆ ಚಳಿಯಲ್ಲಿ ಕಂಬಳಿ ಹೊತ್ಕೊಂಡು ಚೆನ್ನಾಗಿ ನಿದ್ರೆ ಮಾಡಿದ್ರು. ಟುನಿ ಬುಜ್ಜಿಯ ಹಸು ಸಾಕಾಣಿಕೆ. ಟುನಿ ಗುಬ್ಬಜ್ಜಿ ಅವಳ ಚಿಕ್ಕ ಹೊಲದಲ್ಲಿ ಒಬ್ಳೆ ಕೆಲಸ ಮಾಡ್ತಾ ಇದ್ಲು. ಆದ್ರೆ ಆ ವರ್ಷ ಬೆಳೆ ಏನು ಸರಿಯಾಗಿ ಬರ್ಲಿಲ್ಲ, ಆದ್ರಿಂದ ಅವಳಿಗೆ ಲಾಭನೇ ಇಲ್ಲ. ಅವಳ ಮಗಳು ಬುಜ್ಜಿಯ ಬಗ್ಗೆ ಯೋಚನೆ ಮಾಡಿ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆದ್ರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಬುಜ್ಜಿ ಅವಳ ಗೆಳೆಯನಾದ ಬನ್ನು ಜೊತೆ ಕೂತ್ಕೊಂಡು ಸಂತೋಷವಾಗಿ ಆಟಾಡ್ತಾ ಇದ್ಲು. ಬನ್ನು, ನಿನ್ನೆ ರಾತ್ರಿ ಕನ್ಸಲ್ಲಿ ನನಗೆ ಬಿಸಿ ಬಿಸಿ ಜಿಲೇಬಿ ಬಂತು ಕಣೋ, ನಿನಗೇನಾದ್ರೂ ಕನ್ಸು ಬಂತಾ? ಹೌದು, ನೀನು ಬಿಸಿ ಬಿಸಿ ಜಿಲೇಬಿ ನಿನಗೆ ಕನ್ಸಲ್ ಬಂತಲ್ವಾ, ನನಗೆ ಬಿಸಿ ಬಿಸಿ ಬಾದಾಮ್ ಹಾಲ್ ಬಂತು ಗೊತ್ತಾ? ಇದನ್ನ ಕೇಳ್ತಾ ಇದ್ದ ಟೊನಿ, ಅಯ್ಯೋ, ಈ ಹುಡುಗಿಗೆ ಯಾವಾಗ್ಲೂ ತಿಂಡಿ ಬಗ್ಗೆನೇ ಯೋಚನೆ. ನಾನಿಲ್ಲಿ ಹೊಲದಲ್ಲಿ ಸರಿಯಾಗಿ ಬೆಳೆ ಬೆಳೀತಾ ಇಲ್ಲ, ಏನ್ ಮಾಡ್ದು ಅಂತ ಯೋಚನೆ ಮಾಡ್ತಾ ಇದ್ರೆ ಇವಳು ತಿಂಡಿ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಹಾಗಂತ ಅಂದ್ಕೊಂಡು ಟುನಿ ಮನೆಗೆ ಬರ್ತಾ ಇದ್ದಾಗ ಊರಿನ ಮುಖ್ಯಸ್ಥಳಾದ ಮಹಿಹದಿನ ಮನೆಯ ಹೊರಗಡೆ ಒಂದು ಹಸುನ ಕಟ್ಟಾಕಿತ್ತು. ಅದನ್ನ ನೋಡ್ತಾ ಇದ್ದಾಗ ಟುನಿಗೊಂದು ಆಲೋಚನೆ ಬಂತು. ಹೌದು, ಒಂದು ಹಸುನ ತಗೊಂಡು ವ್ಯಾಪಾರ ಮಾಡಿದ್ರೆ ಆ ಹಸು ಹಾಲು ಕೊಡುತ್ತೆ, ಮೊಸರು, ಮಜ್ಜಿಗೆ, ಬೆಣ್ಣೆ ಹಾಗೂ ತುಪ್ಪ ಎಲ್ಲಾನು ಮಾರ್ಬೋದಲ್ವಾ? ಹಾಗಂತ ಅಂದ್ಕೊಂಡು ಸಂತೋಷವಾಗಿ ಟುನಿ ಮನೆಗೆ ಬಂದಾಗ ಟುನಿಗೋಸ್ಕರ ಕಾಯ್ತಾ ಇದ್ದ ಬುಜ್ಜಿ ಗುಬ್ಬಚ್ಚಿ ಟುನಿನ ನೋಡಿ ಒಂದು ಪಾತ್ರೆನ ತಗೊಂಡು ಕೈಯಲ್ಲಿಟ್ಕೊಂಡು, ಅಮ್ಮ ಬಂದ್ಯಾ, ಬಾ, ಹಸ್ವಾಗ್ತಾ ಇದೆ, ಬೇಗ ನನಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿ ಕೊಡಮ್ಮ, ನಾನು ಬನ್ನಿ ಇಬ್ರು ತಿಂತೀವಿ. ಉಪ್ಪಿಟ್ಟು ಮಾಡೋದಲ್ಲ ಆಮೇಲೆ, ಒಂದ್ ವಿಷಯ ಹೇಳ, ನಾವು ಹಸು ತಗೊಳ್ತಾ ಇದ್ದೀವಿ. ಅದನ್ನ ಕೇಳಿ ಬುಜ್ಜಿ ಆಶ್ಚರ್ಯದಿಂದ, ಏನಮ್ಮ ಹೇಳ್ತಾ ಇದೀಯಾ, ಹಸು ತಗೊಳ್ತೀಯಾ ಅಂದ್ರೆ ದಿನ ಹಾಲು, ಮಜ್ಜಿಗೆ, ಮೊಸರು, ಬೆಣ್ಣೆ ಎಲ್ಲಾನು ಸಿಗುತ್ತೆ ಅಲ್ವಾ? ಹಾಗಾದ್ರೆ ನಾನು ದಿನ ಪಾಲ್ಕೋವಾ ಮಾಡ್ಕೊಳ್ಬೋದು, ಐಸ್ ಕ್ರೀಮ್ ಕೂಡ ಮಾಡ್ಬೋದು. ಆವಾಗ ಟುನಿ, ಅಯ್ಯೋ, ಯಾವಾಗ್ಲೂ ತಿಂಡಿ ಬಗ್ಗೆನೇ ಯೋಚನೆನಾ? ಇದು ವ್ಯಾಪಾರಕ್ಕೋಸ್ಕರ ಅಮ್ಮ. ಹಸು ಕೊಡೋ ಹಾಲ್ನ ಊರಲ್ಲಿ ಮಾರಿದ್ರೆ ನನಗೆ ಸ್ವಲ್ಪ ಹಣನಾದ್ರೂ ಸಿಗುತ್ತೆ. ಹಸು ಸಾಕೋದು ಅಷ್ಟು ಸುಲಭ ಅಲ್ಲ, ಇದಕ್ಕೆ ನೀವಿಬ್ರು ನನಗೆ ಸಹಾಯ ಮಾಡ್ಬೇಕು. ಅಷ್ಟೇ ತಾನೇಮ್ಮ, ನಾನಿದ್ದೀನಿ, ನನ್ನ ಅಸಿಸ್ಟೆಂಟ್ ಬನ್ನು ಇದ್ದಾನೆ, ನಾವಿಬ್ರು ನೋಡ್ಕೊಳ್ತೀವಿ. ಏನೋ ಬನ್ನು, ನೋಡ್ಕೊಳ್ಬೋದು ತಾನೇ? ಹೌದೌದು, ನಾನ್ ನೋಡ್ಕೊಳ್ತೀನಿ. ಅದಕ್ಕೆ ಬದಲು ನನಗೆ ಹಸು ಹಾಲು ಕೊಡ್ತೀರಾ ತಾನೇ? ಅದೆಲ್ಲ ಆಮೇಲೆ, ಮೊದಲು ಇವಾಗ ಹಸು ತಗೊಳಕ್ಕೆ ಹಣ ಬೇಕು. ನನ್ನ ಹತ್ರ ಅಷ್ಟು ಹಣ ಇಲ್ವಲ್ಲ, ಹಣಕ್ಕೋಸ್ಕರ ಇವಾಗ ಏನಾದ್ರೂ ಒಂದು ಮಾಡ್ಲೇಬೇಕು. ಹಾಗಂತ ಹೇಳಿ ಟುನಿ ಪುನಃ ಚಿಂತೆಯಿಂದ ಯೋಚನೆ ಮಾಡ್ತಾ ಇದ್ಲು. ಹಸು ತಗೊಳಕ್ಕೆ ಅವಳತ್ರ ಅಷ್ಟು ಹಣ ಇಲ್ಲ. ಆ ಊರಿನಲ್ಲಿ ಯಾರಿಗಾದ್ರೂ ಹಣ ಬೇಕು ಅಂದ್ರೆ ಎಲ್ರು ಹೋಗ್ತಾ ಇದ್ದಿದ್ದು ಚಿಚುಕಾಗೆ ಹತ್ತಿರ. ಚಿಚು ಬಡ್ಡಿ ವ್ಯಾಪಾರಿ. ಟುನಿ ಸರಿ ಅಂತ ಚಿಚುಕಾಗೆ ಹತ್ತಿರ ಹೋದಾಗ ಅವಳು ಬಡ್ಡಿ ಲೆಕ್ಕ ಎಲ್ಲಾನು ನೋಡ್ತಾ ಇದ್ಲು. ಟುನಿನ ನೋಡಿ ಚಿಚ್ಚು, ಏನ್ ಟುನಿ, ಬೆಳಿಗ್ಗೆ ಬಂದಿದೀಯಾ? ಓ, ಬಡ್ಡಿ ಹಣ ಕೊಡಕ್ಕ? ಇಲ್ವಲ್ಲ, ಬಡ್ಡಿ ಹಣ ಕೊಟ್ಟು 1 ವಾರ ತನ ಆಗಿದೆ. ಆವಾಗ ಟುನಿ, ಇಲ್ಲ ಚಿಚ್ಚು, ಒಂದು ಹಸು ತಗೊಳಕ್ಕೆ ನನಗೆ ಸ್ವಲ್ಪ ಹಣ ಬೇಕು. ಏನೋ ಹಸುನಾ? ನಿನಗ್ ಬುದ್ಧಿ ಇದೆಯಾ ಟುನಿ? ಹಸು ತಗೊಳಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಗೊತ್ತಾನೆ? ಒಂದ್ ವೇಳೆ ಆ ಹಸುಗೆ ಹುಷಾರಿಲ್ದೆ ಅದು ಹಾಲು ಕೊಡ್ಲಿಲ್ಲ ಅಂದ್ರೆ ನನ್ನ ಹತ್ರ ತಗೊಂಡ ಸಾಲ ಹಣನ ನೀನು ಹೇಗ್ ವಾಪಸ್ ಕೊಡ್ತೀಯಾ? ಇಲ್ಲ ಚಿಚ್ಚು, ಸ್ವಲ್ಪ ದಯವಿಟ್ಟು ಹಣ ಕೊಡು. ಏನೇ ಆದ್ರೂ ಸರಿ, ನಾನು ನಿನಗೆ ಕೊಡ್ಬೇಕಾಗಿದ್ದನ ಅಸಲು ಬಡ್ಡಿ ಸಮೇತ ಕೊಟ್ಬಿಡ್ತೀನಿ. ಹಾಗಾದ್ರೆ ಸರಿ, ಆದ್ರೆ 50% ಬಡ್ಡಿ ಕೊಡ್ಬೇಕು, ಇಲ್ಲ ಅಂದ್ರೆ ಇಲ್ಲ ನೋಡ್ಕೊ. ಟುನಿ ಆಶ್ಚರ್ಯದಿಂದ, 50%? ಇದು ತುಂಬಾ ಜಾಸ್ತಿ ಅಲ್ವಾ ಚಿಚ್ಚು, ಸ್ವಲ್ಪ ಕಡಿಮೆ ಮಾಡ್ಬೋದಲ್ವಾ? ಕಡಿಮೆ ಎಲ್ಲ ಮಾಡಕ್ಕಾಗಲ್ಲ, ಮತ್ತೆ ನೀನ್ ಹೊಲನ ನನ್ನ ಹತ್ರ ಅಡ ಇಡ್ಬೇಕಾಗುತ್ತೆ. ನೀನು ಹಣ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ನೀನ್ ಹೊಲನ ನಾನ್ ತಗೊಳ್ತೀನಿ. ಇದಕ್ಕೆ ಓಕೆ ಅಂದ್ರೆ ಸೈನ್ ಹಾಕಿ ತಗೋ. ಹಾಗಂತ ಹೇಳಿದಾಗ ಟುನಿಗೆ ಹೃದಯನೇ ನಿಂತೋಯ್ತು. ಅವಳತ್ತ ಇರೋ ಒಂದು ಚಿಕ್ಕ ಹೊಲನ ಹೇಗೆ ಅಡ ಇಡೋದು ಅಂತ ಯೋಚನೆ ಮಾಡಿದ್ಲು. ಆದ್ರೆ ಇವಾಗ ಬೇರೆ ದಾರಿನೂ ಇಲ್ಲ. ಅದಕ್ಕೆ ಸರಿ ಅಂತ ಹೇಳಿದ್ಲು. ಹಣನೂ ತಗೊಂಡ್ಲು. ಚಿನ್ನುಕಾಗೆ ದೂರದಿಂದ ಇದನ್ನೆಲ್ಲ ನೋಡ್ತಾನೆ ಇದ್ದ. ಅವನಿಗೆ ಅವನ ತಾಯಿ ಮಾಡೋ ಕೆಲಸದಲ್ಲಿ ಸ್ವಲ್ಪ ಇಷ್ಟನೇ ಇರ್ಲಿಲ್ಲ. ಮರುದಿನ ಬೆಳಗ್ಗೆ
ತುನಿಗುಬ್ಬಚ್ಚಿಯ ಮನೆ ಪಾಕದಲ್ಲಿ ಒಂದು ಹಸು ಇತ್ತು. ಆ ಹಸುನ ನೋಡಿ ಬುಜ್ಜಿ ಬಾನು ಇಬ್ರು ಕೂಡ ಅದ್ರ ಸುತ್ತಮುತ್ತ ಆಟ ಆಡ್ತಾ ಇದ್ರು. ಅಮ್ಮ, ಈ ಹಸು ನೋಡಕ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾವು ಲಸ್ಸಿ ಅಂತ ಹೆಸರಿಡೋಣ. ಯಾಕಂದ್ರೆ ಈ ಹಸು ಕೊಡೋ ಹಾಲಲ್ಲಿ ಲಸ್ಸಿ ಮಾಡ್ಬೋದಲ್ವಾ? ಪಾಯಸ ಅಂತ ಇಡೋಣ. ಪಾಯಸ ಅಂದ್ರೆ ನಂಗೆ ತುಂಬಾ ಇಷ್ಟ. ಹೆಸರೆಲ್ಲ ಇಡೋದು ಆಮೇಲೆ. ಬುಜ್ಜಿ, ಮೊದ್ಲು ಹಸುಗೆ ಹೋಗಿ ಹುಲ್ಲು ತಗೊಂಡ್ ಬಾ. ಬನ್ನು, ಈ ಪಾಕನ ನೀನು ಕ್ಲೀನ್ ಮಾಡು. ಅಷ್ಟೇ ತಾನೇಮ್ಮ? ಬನ್ನು, ನೀ ನನ್ನ ಅಸಿಸ್ಟೆಂಟ್ ಅಲ್ವಾ? ಹೋಗೋಗು, ಬೇಗ ಹುಲ್ಲು ತಗೊಂಡ್ ಬಾ. ಅಲ್ಲಿವರೆಗೂ ಮ್ಯಾನೇಜರ್ ಆಗಿದ್ದು ನಾನು ಇಲ್ಲಿ ಎಲ್ಲಾನು ನೋಡ್ಕೊಳ್ತೀನಿ. ಬುಜ್ಜಿ, ನಾನು ಒಬ್ನೇ ಹೋಗ್ಬೇಕಾ? ಸರಿ, ಹೋಗ್ತೀನಿ. ಇಲ್ಲಾಂದ್ರೆ ನೀನು ಹಾಲು ಕೊಡಲ್ಲ ಅಲ್ವಾ? ಹಾಗಂತ ಹೇಳಿ ಬನ್ನು ತಗೊಂಡ್ ಬಂದ ಹುಲ್ಲನ್ನ ಬುಜ್ಜಿ ಹಸುಗೆ ಕೊಟ್ಲು. ಆದ್ರೆ ಹಸು ಆ ಹುಲ್ಲನ್ನ ತಿನ್ಲೇ ಇಲ್ಲ. ಬುಜ್ಜಿನ ವಿಚಿತ್ರವಾಗಿ ನೋಡ್ತಿತ್ತು. ಬುಜ್ಜಿ ಹಸುವಿನ ಕಿವಿಯಲ್ಲಿ, ಇಲ್ ನೋಡ್ಲಾಸಿ, ಬೇಗ ಈ ಹುಲ್ಲನ್ನ ತಿಂದು ಒಳ್ಳೆ ಹಾಲು ಕೊಡ್ಬೇಕು. ಆವಾಗ ದಿನ ನಿನ್ಗೊಂದು ಗುಲಾಬ್ ಜಾಮೂನ್ ಕೊಡ್ತೀನಿ, ಸರಿನಾ? ಬುಜ್ಜಿ ಹೇಳಿದ್ದು ಅರ್ಥವಾಗುವ ಹಾಗೆ ಹಸುನು ಸರಿ ಅಂತ ಹುಲ್ಲನ್ನ ತಿಂತು. ಅದ್ರ ಫಲಾನು ಸಿಕ್ತು. ಟುನಿ ಹಾಲ್ ಕರೆದಾಗ ಹಸು ಒಳ್ಳೆ ಹಾಲನ್ನ ಕರೀತು. ಹಾಗೆ ಟುನಿ ಆ ದಿನದಿಂದ ಹಾಲ್ ವ್ಯಾಪಾರ ಶುರು ಮಾಡಿದ್ಲು. ಅವಳ ಮೊದಲನೇ ಕಸ್ಟಮರ್ ಚೋಟಿಗಿಳಿ ಹಾಗೂ ಲೂಸಿ ಪಾರಿವಾಳ. ಅವರು ಆ ಹಾಲನ್ನ ನೋಡಿ, ಟುನಿ, ಹಾಲ್ ತುಂಬಾ ತಿಕ್ಕಾಗಿ ಚೆನ್ನಾಗಿದೆ. ಇದ್ರಲ್ಲಿ ಪಾಯಸ ಮಾಡಿದ್ರೆ ಬನ್ನುಗೆ ತುಂಬಾ ಇಷ್ಟ. ಹೌದಮ್ಮ, ನನಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಬುಜ್ಜಿ ಮಾಡೋದಂದ್ರೆ ಇನ್ನೂ ಇಷ್ಟ. ಹೌದು ಟುನಿ, ಹಾಲ್ ಚೆನ್ನಾಗಿದೆ. ನಾನು ದಿನ ವ್ಯಾಪಾರಕ್ಕೆ ಹೋಗೋದ್ಕಿಂತ ಮುಂಚೆ ಈ ಹಾಲನ್ನ ಕುಡಿದ್ರೆ ನನ್ನ ದೇಹಕ್ಕೆ ಬಲನೂ ಸಿಗುತ್ತೆ. ಹಾಗೆ ಆ ದಿನದಿಂದ ಟುನಿಯ ವ್ಯಾಪಾರ ಶುರುವಾಯಿತು. ಚೆನ್ನಾಗಿನೇ ನಡೀತಾ ಇತ್ತು. ಎಲ್ಲಾನು ಚೆನ್ನಾಗಿದೆ ಅಂತ ಅಂದ್ಕೊಳ್ವಾಗ ಇದ್ದಕ್ಕಿದ್ದಂತೆ ಟುನಿಗೆ ಒಂದು ಸಮಸ್ಯೆಯನ್ನು ಬಂತು. ಒಂದಿನ ಬೆಳಗ್ಗೆ ಅವಳು ಹಾಲ್ ಖರೀದಕ್ಕೋಸ್ಕರ ಹೋದಾಗ ಲಸ್ಸಿ ತುಂಬಾನು ಸುಸ್ತಾಗಿ ನೆಲದಲ್ಲಿ ಬಿದ್ದಿದ್ಲು. ಅದನ್ನ ನೋಡಿದ ಟುನಿಗುಬ್ಬಚ್ಚಿಗೆ ಏನೂ ಅರ್ಥನೇ ಆಗ್ಲಿಲ್ಲ. ಲಸ್ಸಿ, ಏನಮ್ಮ, ಏನಾಯ್ತು? ಹುಷಾರಿಲ್ವಾ? ಹಾಗಂತ ಕೇಳ್ತಾ ಇದ್ದಾಗ ನಿದ್ರೆಯಿಂದ ಎದ್ದು ಬುಜ್ಜಿ ಅಲ್ಲಿಗೆ ಬಂದು, ಅಮ್ಮ, ಏನಾಯ್ತು ಲಸ್ಸಿಗೆ? ಏನಾದ್ರೂ ಕೋಪ ಮಾಡ್ಕೊಂಡಿದ್ದಾಳಾ? ಇವತ್ತೊಳಗೆ ಕೊಡ್ಬೇಕಾಗಿರೋ ಗುಲಾಬ್ ಜಾಮೂನ್ನ ಕೊಡ್ಲಿಲ್ವಾ? ಬುಜ್ಜಿ, ಆಟ ಎಲ್ಲ ಆಮೇಲೆ. ಅಲ್ಲಿ ನೋಡು, ಲಸ್ಸಿಗೆ ಹುಷಾರಿಲ್ಲ. ಇವಳು ಹಾಲ್ ಕೊಡ್ಲಿಲ್ಲ ಅಂದ್ರೆ ನನ್ ವ್ಯಾಪಾರನೂ ನಡೆಯಲ್ಲ. ಆಮೇಲೆ ಚಿಚುಕಾಗಿ ಹತ್ರ ತಗೊಂಡ ಸಾಲನೂ ನಮ್ಮಿಂದ ತೀರ್ಸಕ್ಕಾಗಲ್ಲ. ನಾವು ಬೀದಿಗೆ ಬರ್ಬೇಕಾಗುತ್ತೆ. ಹಾಗಂತ ಹೇಳಿ ಟುನಿ ಅಳ್ತಾ ಇದ್ದಾಗ ಆವಾಗ್ಲೇ ಬುಜ್ಜಿಗೆ ಅವಳ ಮನೆ ಪರಿಸ್ಥಿತಿ ಏನು ಅನ್ನೋದು ಅರ್ಥ ಆಯ್ತು. ಈ ವಿಷಯ ಚಿಚುಕಾಗಿಗೂ ತಿಳಿತು. ಅವಳಿಗೆ ಒಂದ್ ವೇಳೆ ಚಿನ್ನು ಹೇಳುದ್ನೋ ಏನೋ. ಆ ವಿಷಯ ತಿಳಿದ ತಕ್ಷಣ ಚಿಚುಕಾಗಿ ಅಲ್ಲಿಂದ ಟುನಿಯ ಮನೆಗೆ ಬಂದ್ಲು. ಏನ್ ಟುನಿ, ಹಸುಗೆ ಹುಷಾರಿಲ್ಲ ಅಂತೆ? ಅದಕ್ಕೆ ನಾನು ಹೇಳ್ದೆ, ಸರಿ ಹೇಗೂ ನಿನ್ನಿಂದ ಬಡ್ಡಿ ಹಣ ಕೊಡಕ್ಕಾಗಲ್ಲ. ನಿನ್ ಹೊಲನ ನಾನ್ ತಗೊಳ್ತೀನಿ. ಆವಾಗ ಟುನಿ, ಚಿಚು, ಹಾಗೆ ಹೇಳ್ಬೇಡ. ಏನಾದ್ರೂ ಸರಿ, ಸ್ವಲ್ಪ ಅವಕಾಶ ಕೊಡು. ಅವಕಾಶನ? ಅದೇ ನನ್ನ ಹತ್ರ ಆಗಲ್ಲ ಅನ್ನೋದು. ಇಲ್ ನೋಡೋ, ನಿನ್ನಿಂದ ಕಟ್ಟಕ್ಕಾಗಲ್ಲ, ಹೊಲ ನಾನ್ ತಗೊಳ್ತೀನಿ. ಹಾಗಂತ ಹೇಳಿ ಚಿಚು ಹೋದ್ಲು. ಬುಜ್ಜಿ ಕೋಪದಿಂದ, ಅಮ್ಮ, ಚಿಚು ಅತ್ತೆ ತುಂಬಾ ಕೆಟ್ಟವ್ರು. ನೀನ್ ಬೇಜಾರ್ ಮಾಡ್ಕೊಳ್ಬೇಡ. ಲಸ್ಸಿಗೆ ಬೇಗ ಗುಣ ಆಗುತ್ತೆ. ಹಾಗಂತ ಮಾತಾಡ್ತಾ ಇದ್ದಾಗ್ಲೇ ಊರಿನವರು ಎಲ್ರು ಕೂಡ ಅಲ್ಲಿಗೆ ಬಂದ್ರು. ಚಿನ್ನು ಕೂಡ ಅವನ ತಾಯಿಗೆ ಗೊತ್ತಿಲ್ದೆ ಅಲ್ಲಿಗೆ ಬಂದ. ಆವಾಗ ಚೋಟು, ಟುನಿ, ಬೇಜಾರ್ ಮಾಡ್ಕೊಳ್ಬೇಡ. ನೀನು ಹೊಲನ ಚಿಚು ಹೇಗ್ ತಗೊಳ್ತಾಳೆ ನಾನು ನೋಡ್ತೀನಿ. ಹೌದೌದು, ಇವಾಗ ನೀನು ವೈದ್ಯರ್ನ ಕರ್ಕೊಂಡ್ ಬಂದ್ಯೋ ಇಲ್ವೋ? ಕರ್ಕೊಂಡ್ ಬಂದೆ. ಅದೇನೋ ಕಾಯಿಲೆ ಅಂತೆ, ತುಂಬಾ ಹಣ ಖರ್ಚಾಗುತ್ತೆ ಅಂತ ಹೇಳಿದ್ರು. ಏನ್ ಮಾಡೋದು ನನ್ಗೇನೋ ಅರ್ಥನೇ ಆಗ್ತಿಲ್ಲ. ಆವಾಗ್ಲೇ ಆ ಕಡೆ ಬಂದ ಕುಹುಬಾತು ಅವ್ರು ಮಾತಾಡಿದನ ಕೇಳಿಸ್ಕೊಂಡು, ನನಗೆ ಹಸುಗಳ ಬಗ್ಗೆ ಗೊತ್ತಿಲ್ಲ, ಆದ್ರೆ ಮೂಲಿಕೆಗಳ ಬಗ್ಗೆ ಗೊತ್ತು. ನಾನೇನಾಯ್ತು ಅಂತ ನೋಡ್ತೀನಿ. ಹಾಗಂತ ಹೇಳಿ ಕುಹು ಹಸುನ ನೋಡ್ತಾ ಇದ್ದಾಗ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಆ ಕಡೆ ಬಂತು. ಟುನಿ, ಬೇಜಾರ್ ಮಾಡ್ಕೊಳ್ಬೇಡ. ಕುಹು, ಹಸುಗೆ ಏನಾಯ್ತು? ಏನಾದ್ರೂ ಔಷಧಿ ತಗೊಂಡ್ ಬರ್ಬೇಕಾ? ನಾನ್ ತಗೊಂಡ್ ಬರ್ಲಾ? ಏನ್ ಬೇಕು ಅಂತ ಹೇಳೋ? ಹಸುಗೆ ಒಂದು ಮೂಲಿಕೆ ಬೇಕು. ಅದು ನಮ್ಮ ಊರ ಅಡವಿ ದಾಟಿದ್ರೆ ಒಂದ್ ಬೆಟ್ಟ ಇದೆ ಅಲ್ವಾ, ಅಲ್ಲೇ ಸಿಗುತ್ತೆ. ತಗೊಂಡ್ ಬರ್ತೀರಾ? ಹಾಗಂತ ಕುಹು ಹೇಳಿದಾಗ ಸೋಮಾರಿಯಾಗಿದ್ದ ಬುಜ್ಜಿ ಗುಬ್ಬಚ್ಚಿ ಆವಾಗ ಒಂದ್ ಹೆಜ್ಜೆ ಮುಂದಿಟ್ಟು, ನಾನು ಹೋಗ್ತೀನಿ, ನನ್ ಜೊತೆ ಬನ್ನೂನು ಬರ್ತಾನೆ. ನಾವಿಬ್ರು ಹೋಗಿ ಆ ಮೂಲಿಕೆ ತಗೊಂಡ್ ಬರ್ತೀವಿ. ಆವಾಗ ಬನ್ನು, ಬುಜ್ಜಿ, ಅಡವಿಗ, ಬೆಟ್ಟಕ್ಕ, ನಾನಾ? ದಾರಿಯಲ್ಲಿ ಹಸುವಾದ್ರೆ ಹಣ್ಣಾದ್ರೂ ಸಿಗುತ್ತಾ? ಹಣ್ಣು ಸಿಗುತ್ತೋ ಇಲ್ವೋ? ಇವಾಗ ಮೂಲಿಕೆ ತಗೊಂಡ್ ಬರ್ಲಿಲ್ಲ ಅಂದ್ರೆ ನಮ್ಗೆ ಇರಕ್ಕೆ ಮನೆ ಇರಲ್ಲ ಕಣೋ. ಹಾಗಂತ ಹೇಳಿ ಬುಜ್ಜಿ ಬನ್ನು ಇಬ್ರು ಕೂಡ ಅಡವಿಗೆ ಹೊರಟ್ರು. ಅಯ್ಯೋ, ನನಗೆ ಕಾಲ್ ನೋವಾಗ್ತಿದೆ ಕಣೋ. ನಿನಗೂ ನೋವಾಗ್ತಾ ಇದೆಯಾ? ಏನೋ ಒಂದು ಧೈರ್ಯದಲ್ಲಿ ಬಂದ್ಬಿಟ್ಟೆ. ಇವಾಗ ಏನ್ ಮಾಡೋದು? ಹಸುವಾಗ್ತಿದೆ ಬೇರೆ ಅಲ್ವಾ? ನಿನ್ಗೂ ಹಸುವಾಗ್ತಿದ್ಯಾ? ಬುಜ್ಜಿ, ಹಸಿವೆಲ್ಲ ಆಮೇಲೆ. ನಾವಿವಾಗ ಲಸ್ಸಿಗೋಸ್ಕರ ನಿಮ್ಮ ಅಮ್ಮನಿಗೋಸ್ಕರ ಬೆಟ್ಟಕ್ಕೆ ಹೋಗ್ಲೇಬೇಕು. ಹಾಗಂತ ಹೇಳಿ ಮಕ್ಳಿಬ್ರು ಬೆಟ್ಟಕ್ಕೆ ಹೋದ್ರು. ಅಲ್ಲಿ ಆ ಮೂಲಿಕೆ ಎಲ್ಲಿದೆ ಅಂತ ಹುಡುಕಿ ಮನೆಗ್ ಬಂದ್ರು. ಆವಾಗ ಕುಹು ಆ ಮೂಲಿಕೆನ ಲಸ್ಸಿಗೆ ತಿನ್ನಕ್ಕೆ ಕೊಟ್ಲು. ಆ ದಿನ ರಾತ್ರಿ ಸಮಯ ಊರಿನವರು ಎಲ್ರು ಕೂಡ ಟುನಿಯ ಮನೆ ಹತ್ತಿರಾನೇ ಇದ್ರು. ಮರುದಿನ ಬೆಳಗ್ಗೆ ಇದ್ದಕ್ಕಿದ್ದಂತೆ ಅಂಬಾ ಅನ್ನುವ ಜೋರಾದ ಒಂದು ಶಬ್ದ
ಅದನ್ನು ಕೇಳಿ ಟುನಿ ಲಸ್ಸಿನ ಬಂದು ನೋಡಿದ್ಲು. ಲಸ್ಸಿ ಹುಲ್ಲು ತಿಂತಾ ಇದ್ಲು. ತುಂಬಾನು ಆರೋಗ್ಯವಾಗಿದ್ಲು. ಬುಜ್ಜಿ ಲಸ್ಸಿನ ತಬ್ಬಿ ಹಿಡ್ಕೊಂಡ್ಲು. ಲಸ್ಸಿ, ನಿನಗೋಸ್ಕರ ನಾನು ಕಷ್ಟಪಟ್ಟು ಮೂಲಿಕೆ ತಗೊಂಡ್ ಬಂದೆ. ಇವಾಗ ನೀನು ಹುಷಾರಾಗಿದ್ಯಾ ತಾನೆ? ಆವಾಗ ಮಹಿ ಹದ್ದು ಎಲ್ರೂ ಸಂತೋಷಪಟ್ರು. ಚಿಚುಕಾಗೆ ಮಾತ್ರ ತುಂಬಾ ಕೋಪದಲ್ಲಿ ಇದ್ಲು. ಏನೋ ಲಸ್ಸಿ ಗುಣ ಆದ್ಲಾ? ತುಂಬಾ ಸಂತೋಷ. ಆದ್ರೆ ನನ್ ಬಡ್ಡಿ ಹಣ ಇದೇ ಅಲ್ವಾ ಲಾಸ್ತಿನ? ಹಣ ಕೊಡ್ತೀಯೋ ಹೊಲ ತಗೊಳ್ಳೋ? ಆವಾಗ ಮಹಿ ಹದ್ದು, ಚಿಚು ಏನಿದೋ, ಯಾಕಿಷ್ಟು ಅವಸರ? ಮಹಿಯವ್ರೆ, ಇದು ನನ್ನ ವ್ಯಾಪಾರ, ಇದ್ರೊಳಗಡೆ ನೀವು ಬರಬೇಡಿ. ಹೌದಾ, ಸರಿ. ಟುನಿ, ಇವಳಿಗೆ ಎಷ್ಟು ಹಣ ಕೊಡ್ಬೇಕು ನೀನು? ಆವಾಗ ಟುನಿ ಬಡ್ಡಿ ಸಮೇತ ಎಲ್ಲ ಲೆಕ್ಕನೂ ಹೇಳಿದ್ಲು. ಆ ಹಣನ ನಾನು ಕೊಡ್ತೀನಿ. ನೀವಾ? ಹಾ, ನಾನೇ. ನಾನು ಸ್ವೀಟ್ ಅಂಗಡಿ ಇಡ್ತಾ ಇದ್ದೀನಿ. ನಾನು ಟುನಿ ಅದರಲ್ಲಿ ಪಾರ್ಟ್ನರ್. ಟುನಿ 1 ವರ್ಷಕ್ಕೆ ನನ್ನ ಅಂಗಡಿಗೆ ಹಾಲು ಕೊಡ್ತಾಳೆ, ಅದನ್ನು ಫ್ರೀಯಾಗಿ. ನಿನಗೇನಾದ್ರೂ ಕಷ್ಟನಾ? ನಾನು ಕೂಡ ಹಣ ಕೊಡ್ತೀನಿ. ಟುನಿ ದಿನ ನನಗೆ ಹಾಲು ಕೊಡ್ತಾಳೆ. ಚಿಚು ತುಂಬ ಕೋಪದಿಂದ, ಏನೋ ನೀವೆಲ್ಲರೂ ಸೇರಿ ನನ್ನ ವ್ಯಾಪಾರನ ಹಾಳು ಮಾಡ್ತಾ ಇದ್ದೀರಾ? ಅಮ್ಮ, ಅವರೆಲ್ಲರೂ ಒಳ್ಳೆಯವರು, ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ತಿದ್ದಾರೆ. ನೀನೇ ತುಂಬ ಕೆಟ್ಟವಳು. ಹಾಗಂತ ತನ್ನ ಹೆತ್ತ ಮಗ ಹೇಳಿದನ್ನ ಕೇಳಿ ಅವಮಾನ ತಡ್ಕೊಳಕ್ಕಾಗದೆ ಚಿಚುಕಾಗಿ ಕೋಪ ಮಾಡ್ಕೊಂಡು ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಹಾಗೆ ಊರಿನವರು ಎಲ್ರೂ ಕೂಡ ಇವಾಗ ಟುನಿ ಪಕ್ಕ ನಿಂತ್ಕೊಂಡಿದ್ರು. ಟುನಿಗೆ ಆ ಸಾಲದಿಂದ ವಿಮುಕ್ತಿನೂ ಸಿಕ್ತು. ಲಸ್ಸಿ ಇವಾಗ ಆರೋಗ್ಯವಾಗಿದ್ಲು, ಚೆನ್ನಾಗಿ ಹಾಲು ಕೂಡ ಕೊಡ್ತಾ ಇದ್ಲು. ಬುಜ್ಜಿ, ನಿನ್ನ ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸ್ತಿದೆಮ್ಮ. ನೀನು ಸೋಮಾರಿತನ ಬಿಟ್ಬಿಟ್ಟು ನನಗೋಸ್ಕರ ಎಲ್ಲ ಮಾಡ್ತಾ ಇದೀಯಾ. ಅಮ್ಮ, ನಾನು ಮ್ಯಾನೇಜರ್ ಅಲ್ವಾ, ಅದಕ್ಕೆ. ಸರಿ, ನಮ್ಮ ಸಂಬಳ ಕತೆ ಏನು? ಟುನಿ, ಸಂಬಳನಾ? ಹೌದು, ನಾನು ಮ್ಯಾನೇಜರ್, ಇವನು ನನ್ನ ಅಸಿಸ್ಟೆಂಟ್, ಇಬ್ರಿಗೂ ಸಂಬಳ ಬೇಕಲ್ವಾ? ಆದ್ರೆ ಹಣ ಕೊಡೋದೇನ್ ಬೇಡ. ಚಿಚು ಅತ್ತೆ ಸ್ವೀಟ್ ಅಂಗಡಿ ಇಡ್ತಾ ಇದ್ದಾರೆ ಅಲ್ವಾ, ಅದರಲ್ಲಿ ನನಗೆ ಬಿಸಿ ಬಿಸಿ ಜಿಲೇಬಿ ತಗೊಂಡು ಕೊಡ್ತೀಯಾ? ನನಗೂ ಕೂಡ ಸ್ವಲ್ಪ ಬಿಸಿ ಬಿಸಿ ರಬ್ರಿ ಕೊಡ್ಸಿದ್ರೆ. ಆವಾಗ ಟುನಿ ಸಂತೋಷದಿಂದ ಬುಜ್ಜಿನ ತಬ್ಬಿ ಹಿಡ್ಕೊಂಡ್ಲು. ಹಾಗೆ ಟುನಿ ಲಸ್ಸಿ ಕೊಡುವ ಹಾಲನ್ನ ವ್ಯಾಪಾರ ಮಾಡ್ಕೊಂಡು ಸಿಗೋ ಹಣದಲ್ಲಿ ತನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಜೀವನ ಬಾಳ್ತಾ